ಕನ್ನಡಕ್ಕೆ ಹೋರಾಡು ಕನ್ನಡದ ಕಂದ, ಕನ್ನಡವ ಕಾಪಾಡು ನನ್ನ ಆನಂದ. ರನ್ನ ಪಂಪರ ನಚ್ಚು ಕನ್ನಡದ ಸೊಲ್ಲು, ಕನ್ನಡದ ಸೊಲ್ಲು. ಬಸವದೇವನ ಮೆಚ್ಚು ಹರಿಹರನ ಗೆಲ್ಲು, ಹರಿಹರನ ಗೆಲ್ಲು. ನಾರಣಪ್ಪನ ಕೆಚ್ಚು ಭಕ್ತಳಿಗೆ ಬಿಲ್ಲು, ಕನ್ನಡವ ಕೊಲ್ಲುವವನು ನನ್ನ ಕೊಲ್ಲು, ಓ ನನ್ನ ಕೊಲ್ಲು. ಕನ್ನಡವ ಕೊಲ್ಲುವವನು ನನ್ನ ಕೊಲ್ಲು, ಓ ನನ್ನ ಕೊಲ್ಲು. ಕನ್ನಡಕ್ಕೆ ಹೋರಾಡು ಕನ್ನಡದ ಕಂದ, ಕನ್ನಡವ ಕಾಪಾಡು ನನ್ನ ಆನಂದ. ಏನಾದರೇನ್ ಹೊರನುಡಿಯೂ ಹೊರೆಯೇ, ಹೊರನುಡಿಯೂ ಹೊರೆಯೇ. ನಿನ್ನ ನಾಡೊಡೆಯ ನೀನ್ ವೈರಿಯನು ತೊರೆಯೇ, ವೈರಿಯನು ತೊರೆಯೇ. ಕನ್ನಡದ ನಾಡಿನಲ್ಲಿ ಕನ್ನಡವ ಮೆರೆಸೇ, ತಾಯ್ಗಾಗಿ ಹೋರಾಡಿ ತಾಯ್ನುಡಿಯ ಪೊರೆಯೇ, ತಾಯ್ನುಡಿಯ ಪೊರೆಯೇ. ತಾಯ್ಗಾಗಿ ಹೋರಾಡಿ ತಾಯ್ನುಡಿಯ ಪೊರೆಯೇ, ತಾಯ್ನುಡಿಯ ಪೊರೆಯೇ. ಕನ್ನಡಕ್ಕೆ ಹೋರಾಡು ಕನ್ನಡದ ಕಂದ, ಕನ್ನಡವ ಕಾಪಾಡು ನನ್ನ ಆನಂದ. ನಂದಾಗಿದೆ. ಹಾಗೆ ನೀಲಕಂಠೇಗೌಡ ನನ್ನ ಸ್ನೇಹಿತ, ಯೂನಿವರ್ಸಿಟಿನಲ್ಲಿ, ಬೆಂಗಳೂರು ಯೂನಿವರ್ಸಿಟಿನಲ್ಲಿ ನಾವೆಲ್ಲ ಒಟ್ಟಿಗೆ ಇದ್ದವರು. ಅವ್ರು ಕನ್ನಡ ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ರು, ಯಾವಾಗಲೂ ರೋಡಲ್ಲಿ ಇರ್ತಾ ಇದ್ರು. ನಾವು ಸೈನ್ಸ್, ಮ್ಯಾಥಮೆಟಿಕ್ಸ್, ಫಿಸಿಕ್ಸ್ ಓದ್ತಾ ಇದ್ವಿ. ನಾವು ಯಾವಾಗಲೂ ಲೈಬ್ರರಿ ಮತ್ತೆ ಲ್ಯಾಬ್ ಅಲ್ಲಿ ಇರ್ತಾ ಇದ್ವಿ. ಅವ್ರ ಯೂನಿವರ್ಸಿಟಿ ಕ್ಯಾಂಪಸ್ ಅಲ್ಲಿ ಜ್ಞಾನ ಭಾರತಿಲಿ ರೋಡ್ ಅನ್ನು ಮೆಜರ್ ಮಾಡ್ತಾ ಇರೋರು. ಆರಾಮಾಗಿ ನಾವು ಯಾವಾಗಲೂ ಹೊಟ್ಟೆ ಉರಿಯೋದು, ಏನು ಇವ್ರ ಆರ್ಟ್ಸ್ ಫ್ಯಾಕಲ್ಟಿನವ್ರ ಪುಣ್ಯ. ಅವ್ರು ಓದ್ತಿದ್ದೆ ವರ್ಷದ ಕೊನೆಗೆ 15 ದಿವಸ ಮ್ಯಾಕ್ಸಿಮಮ್, ಅಥವಾ 1 ತಿಂಗಳು. ಏನ್ ಸರ್, 1 ತಿಂಗಳು ಅಷ್ಟೇ. ಇನ್ನು ಮಿಕ್ಕದೆಲ್ಲ ಮೇಷ್ಟ್ರು ಇವ್ರಿಗೆ ಬೇಕಂದಾಗ ಹೋಗಿ ಪಾಠ ಮಾಡ್ಬೇಕು ಬಿಟ್ರೆ, ಮೇಷ್ಟ್ರು ಪಾಠ ಮಾಡಿದಾಗ ಅವ್ರು ಹೋಗ್ತಿರ್ಲಿಲ್ಲ. ಇವ್ರಿರ್ಬೋದು, ನಮ್ಮ ಪುಟ್ಟಣ್ಣ MLC ಗಳಿರ್ಬೋದು, ಅನುದಾನಿ ಅಂತ ನನ್ನ ಸ್ನೇಹಿತ ಒಬ್ಬ MLA ಆಗಿದ್ದಾನೆ, ಅನುದಾನಿ ಇರ್ಬೋದು, ಅಪ್ಪಾಜಿ ಗೌಡ ಅಂತ ನನ್ನ ಸ್ನೇಹಿತ ಮಂಡ್ಯದವರು ಎಲ್ಲ ಎಷ್ಟು ಮಜಾ ಮಾಡೋರು, ಎಷ್ಟು ಚೆನ್ನಾಗಿರೋರು ಅವ್ರಂದ್ರೆ ಹೊಟ್ಟೆ ಉರಿಯೋದು ನಮ್ಗೆ. ಏನೋ ಶಾಪ ಆಗಿ ನಾವು ಸೈನ್ಸ್ ತಗೊಂಡಿದೀವಿ ಅನ್ನೋ ಮಟ್ಟಕ್ಕೆ. ಆದ್ರೂ ಕೂಡ ಸಾಧಕರಾಗಿ ಅವರು ಈಗಲೂ ಅನ್ಸುತ್ತೆ, ನಾನು ಯಾಕೆ ಸೈನ್ಸ್ ಅನ್ನು ಆಯ್ಕೆ ಮಾಡ್ಕೊಂಡೆ, ನಾನು ಯಾಕೆ ಒಬ್ಬ ಕನ್ನಡ ವಿದ್ಯಾರ್ಥಿ ಆಗ್ಲಿಲ್ಲ ಅಥವಾ ಒಂದು ಆರ್ಟ್ಸ್ ಓದ್ಲಿಲ್ಲ ಅನ್ನೋ ಮಟ್ಟಕ್ಕೆ. ಯಾಕೆಂತ ಹೇಳಿದ್ರೆ ಅದು ನಿಜ. ಕನ್ನಡ ನಮ್ಮ ಉಸಿರು, ನಮ್ಮಲ್ಲಿ ಬೆರ್ತೋಗಿರುವಂಥದ್ದು. ಸಾಕಷ್ಟು ವಿಚಾರಗಳಿದೆ ತಿಳ್ಕೊಳ್ಳೋದಿಕ್ಕೆ. ಕನ್ನಡಕ್ಕಾಗಿ ಕೈ ಎತ್ತಿದವ್ರ ಕೈ ಯಾವತ್ತೂ ಕೂಡ ಮಣ್ಣಾಗಿಲ್ಲ, ಅವೆಲ್ಲ ಚಿನ್ನ ಆಗಿದೆ, ಕಲ್ಪವೃಕ್ಷ ಆಗಿದೆ. ಏನ್ ಕವಿ ಹೇಳಿದ್ರು, ಕನ್ನಡಕ್ಕಾಗಿ ಕೈ ಎತ್ತು ನಿನ್ನ ಕೈ ಕಲ್ಪವೃಕ್ಷ ಆಗತ್ತೆ ಅಂತ ಹೇಳಿ. ಕನ್ನಡ ಹೋರಾಟಗಾರರ ಆದಿಯಾಗಿ, ಬರಹಗಾರರ ಆದಿಯಾಗಿ, ಸಾಹಿತಿಗಳ ಆದಿಯಾಗಿ ಪ್ರತಿಯೊಬ್ಬರು ಸಾಧಕರಾಗಿದ್ದಾರೆ ಕನ್ನಡದ ಕೆಲಸ ಮಾಡಿದವರು. ಹಾಗಾಗಿ ವಿಜ್ಞಾನ, ಹೌದು ನೀವೆಲ್ಲ ವಿಜ್ಞಾನದ ವಿದ್ಯಾರ್ಥಿಗಳು, ನಮ್ಮ ದೇಶಕ್ಕೆ ವೈದ್ಯರು ಬೇಕು, ಎಂಜಿನಿಯರ್ಸ್ ಬೇಕು, ಅವೆಲ್ಲ ಇದೆ. ಇದು ಬೀಳ್ಕೊಡುಗೆ ಸಮಾರಂಭ. ಇನ್ನು ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ನಮ್ಮ ಸಂಸ್ಥೆಯ ರೂವಾರಿಗಳು 20 ವರ್ಷದಿಂದ 15 ವರ್ಷದಿಂದ ಈ ತೇರನ್ನ ಮುಂದೆ ಎಳ್ಕೊಂಡು ಹೋಗ್ತಾ ಇದ್ದಾರೆ. ಇವತ್ತಷ್ಟೇ ವೇದಿಕೆ, ನಾಳೆಯಿಂದ ನಿಮ್ಮ ಮಧ್ಯೆ ಮತ್ತೆ ಅವ್ರು ಕೂರ್ಬೇಕು. ಇದು ಬೀಳ್ಕೊಡುಗೆ ಸಮಾರಂಭ. ಬೇರೆ ಕಡೆ ನೋಡಿದ್ರೆ, ನಾನು ಬೀಳ್ಕೊಡುಗೆ ಸಮಾರಂಭ ಅಂದ್ರೆ ಹೆಣ್ಮಕ್ಳೆಲ್ಲ ಸೀರೆಗಳು ಉಟ್ಕೊಂಡು, ಗಂಡು ಮಕ್ಕಳೆಲ್ಲ ಪಂಚೆಗಳು ಉಟ್ಕೊಂಡು ಬಂದು ಕಲರ್ ಕಲರ್ ಆಗಿ ಅಲ್ವಾ. ಇಲ್ಲೂ ಅದು ಮಾಡಬಹುದಿತ್ತು, ಆದ್ರೆ ಇನ್ನೂ ಪರೀಕ್ಷೆ 3 ತಿಂಗಳಿದೆ ಅಲ್ವಾ. ಏನಾದ್ರೂ ಅದು ಮಾಡಿಬಿಟ್ರೆ ಆಯ್ತು, ಈ ವರ್ಷದ ರಿಸಲ್ಟ್ ಅರ್ಧ ಕಮ್ಮಿ ಆಗ್ಬಿಡತ್ತೆ. ಆ ಅರಿವು ನನಗಿದೆ. ಆ ಕಾರಣಕ್ಕಾಗಿ ಅತ್ಯಂತ ಸಾಂಕೇತಿಕವಾಗಿ ಪರೀಕ್ಷೆಗಳ ಹತ್ರ ಇರೋದ್ರಿಂದ ನಿಮ್ಮನ್ನು ಯಾವುದೇ ಕಾರಣಕ್ಕೂ ಆ ಕಡೆ ಡೈವರ್ಟ್ ಆಗದೇ ಇರೋ ತರ ನೋಡ್ಕೊಳ್ಳೋ ಜವಾಬ್ದಾರಿ ಕೂಡ ನಮ್ಮ ಉಪನ್ಯಾಸಕರ ಮೇಲಿದೆ. ಆ ಜವಾಬ್ದಾರಿಯನ್ನ ಚೆನ್ನಾಗಿ ನಿಭಾಯಿಸ್ತಾ ಇದ್ದಾರೆ. ನಾವೆಲ್ಲ ನೆಪ ಮಾತ್ರ, ಆದ್ರೆ ನಿಜಕ್ಕೂ ಕೂಡ ಮಾತಿಗಲ್ಲ, ಹಗಲು ಇರಲು ನಿಮ್ಗಾಗಿ ಶ್ರಮಿಸ್ತಾ ಇರೋರು ನಿಮ್ಮ ಉಪನ್ಯಾಸಕ ಬಂಧುಗಳು, ನಿಮ್ಮ ಪ್ರಿನ್ಸಿಪಾಲ್. ಅವರು ಗೊತ್ತಿಲ್ಲ ನಾನು ಅವ್ರಿಗೆ ಎಷ್ಟು ಹಿಂಸೆ ಕೊಡ್ತಾ ಇದ್ದೀನಿ, ಅವರು ನಿಮ್ಗೆ ಎಷ್ಟು ನೀವು ಅಂದ್ಕೊಳ್ಳೋ ರೀತಿ ಹಿಂಸೆ ಕೊಡ್ತಾರೆ ಅಂತ ಹೇಳಿ ಅಲ್ವಾ. ಆ ರೀತಿ ನಿಮ್ ಹಿಂದೆ ಬಿದ್ದು ಕೆಲಸ ಮಾಡ್ತಾರೆ. ಪೋಷಕರು ಕೂಡ ಇಲ್ಲಿ ಕೂತಿದ್ದೀರಿ, ಹಲವಾರು ಈ ಸಂಸ್ಥೆಯ ಸಾಧನೆಗಳನ್ನ ನೀವು ನೋಡಿದ್ದೀರಿ. ಮಕ್ಕಳು ಬೀಳ್ಕೊಡುಗೆ ಸಮಾರಂಭ ಆಗಿರೋದ್ರಿಂದ ಸುಮಾರು ಒಂದು 653 ಜನ ಮಕ್ಕಳು ಈ ಸಂಸ್ಥೆನಲ್ಲಿ ಶಿಕ್ಷಣ ಮುಗಿಸ್ಕೊಂಡು
ಆಚೆಗೆ ಹೋಗ್ತಾ ಇದ್ದೀರಾ? ಇಲ್ಲಿವರೆಗೂ ಚೈಲ್ಡ್ ನಾನು ಹೇಳಿದ್ದೆ, ಮಕ್ಕಳು ಇನ್ನು 3 ತಿಂಗಳು ಕಳೆದ್ರೆ ಪರೀಕ್ಷೆ ಮುಗಿದ ತಕ್ಷಣ 18 ವರ್ಷ ಆದ ತಕ್ಷಣ ನೀವೆಲ್ಲ ಪ್ರಬುದ್ಧರು, ವಯಸ್ಕರು, ಪ್ರಬುದ್ಧರಾಗ್ತೀರಿ ಅಲ್ವಾ? ಹಾಗಾಗಿ ನಿಮಗೆ ಎಲ್ಲ ರೀತಿಯ ಹಕ್ಕುಗಳು ಬರುತ್ತೆ. ನಿಮ್ಮನ್ನ ಯಾರು ಯೂನಿಫಾರ್ಮ್ ಹಾಕಂತ ಹೇಳಲ್ಲ. ಇಂಜಿನಿಯರಿಂಗ್ ಕಾಲೇಜ್ ಹೋದಾಗ, ಮೆಡಿಕಲ್ ಕಾಲೇಜ್ ಹೋದಾಗ, ಅಥವಾ ಬೇರೆ ಏನೇ ಮಾಡೋದಕ್ಕೆ ಹೋದಾಗ. ಹಾಗಾಗಿ ಫ್ರೀ ಬರ್ಡ್ಸ್ ಆಗ್ತೀರಿ. ನಿಮ್ಮ ವಿವೇಚನೆ ನಿಮ್ಮ ಕೈಲಿರ್ಲಿ. ಆದ್ರೆ ಒಂದು ಗುರಿ ಇರ್ಲಿ. ನನಗೆ ಗೊತ್ತಿಲ್ಲ ನೀವೆಲ್ಲ, ನಾನು ಪ್ರೆಸಿಡೆನ್ಸಿ ಹೋದವರೆಲ್ಲ ಶ್ರೀಮಂತರಂತ ಹೇಳಲ್ಲ. ಪ್ರೆಸಿಡೆನ್ಸಿ ಹೋದವ್ರಿಗೆಲ್ಲ ಆ ಶಕ್ತಿ ಇದೆ, ಇಲ್ಲಿ ಫೀಸ್ ಕಟ್ಟಿ ಓದಿಸೋದಷ್ಟು ಅಂತಲ್ಲ. ಗೊತ್ತಿಲ್ಲ ನಿಮ್ ತಂದೆ ತಾಯಿ ಏನ್ ಕಷ್ಟಪಟ್ಟಿದ್ದಾರೆ, ಅವ್ರು ಒಡವೆ ಆಡ ಇಟ್ಟಿದಾರೋ, ಇನ್ನೇನೋ ಮಾಡಿದಾರೋ ಗೊತ್ತಿಲ್ಲ. ಆದ್ರೆ ನಿಮ್ಮಲ್ಲಿ ಒಂದು ಧ್ಯೇಯ ಇರಬೇಕು. ನಾವಿಷ್ಟೆಲ್ಲ ಹೇಳಿದ್ವಿ, ಒಂದು ಧ್ಯೇಯ ಏನಿರ್ಬೇಕು ಅಂತ ಹೇಳಿದ್ರೆ, ಒಂದು ಮಾತಿದೆ, ಬಡತನ ಅನ್ನೋದು ವರ ಆಗ್ಬೇಕು, ಶಾಪ ಆಗ್ಬಾರ್ದು. ಹಾಗೆ ಬಡವನಾಗಿ ಹುಟ್ಟೋದು ನಮ್ ಕೈನಿಲ್ಲ, ನಮ್ ತಪ್ಪಲ್ಲ, ಗೊತ್ತಿಲ್ಲ. ನಾವೆಲ್ಲೋ ಯಾರೋ ರಾಮಣ್ಣನ ಮನೆಗೋ ತಿಮ್ಮಣ್ಣನ ಮನೆಗೋ ಹುಟ್ಟಿದ್ವಿ ನಾವು. ಆದ್ರೆ ಬಡತನದಲ್ಲಿ ಹುಟ್ಟಿದ್ವಿ, ಅದ್ ನಮ್ ಕೈಲಿ ಇರ್ಲಿಲ್ಲ, ಅದು ಶಾಪ ಅಲ್ಲ. ಆದ್ರೆ ಒಂದ್ ವೇಳೆ ನೀವೇನಾದ್ರೂ ಬಡವರಾಗೆ ಸತ್ರೆ ಅದು ನಿಜಕ್ಕೂ ಕೂಡ ಪಾಪ. ನೀವು ಮಾಡೋ ಪಾಪ ಕಾರ್ಯ ಅದು. ಆ ಕಾರಣಕ್ಕಾಗಿ ಹುಟ್ಟುತ್ತಾ ಬಡವರಾಗಿದ್ರೂ ಕೂಡ ನೀವು ಸ್ಥಾನಮಾನಗಳನ್ನ ಅಲಂಕರಿಸಬೇಕು. ನಿಮ್ಮ ಕುಟುಂಬದ ಬಡತನವನ್ನ ಹೋಗಲಾಡಿಸಿ ನೀವು ಮೇಲೆ ಬರಬೇಕು. ಒಂದು ಧ್ಯೇಯ ಇಟ್ಕೊಳ್ಳಿ, ದೇಶ ಮೊದಲು, ಕುಟುಂಬ ಎರಡನೇದು, ನಾನು ಕೊನೆಗೆ. ದೇಶ ಮೊದಲು, ಕುಟುಂಬ ಎರಡನೇ ಸ್ಥಾನದಲ್ಲಿ ಇಟ್ಟಿರಿ, ನೀವು ಕೊನೆಗಿರಿ. ಅಂದ್ರೆ ನೀವು ನಿಮ್ಮ ಸೌಲಭ್ಯ. ಆದ್ರೆ ಈಗಿನ ಯಂಗರ್ ಜನರೇಷನ್ಗೆ ಅದು ಕೊನೆಯದು ಮೊದಲಾಗ್ತಾ ಇದೆ, ಮೊದಲನೇದು ಕೊನೆ ಆಗ್ತಿದೆ. ಹಾಗಾಗ್ಬಾರ್ದು. ದೇಶಕ್ಕೆ ಮೊದಲ ಆದ್ಯತೆ ಕೊಡಿ, ಜವಾಬ್ದಾರಿ ಇರ್ಲಿ. ಬೆಳಗ್ಗೆ ಕೂಡ ಹೇಳಿದೆ, ನೀವು ಈ ದೇಶದ ಪ್ರಜೆ, ಈ ದೇಶದ ಒಬ್ಬ ಸುಪುತ್ರ ಸುಪುತ್ರಿ ಅನ್ನೋದನ್ನ ಮರಿಬೇಡಿ. ಆ ದಿಕ್ಕಿನಲ್ಲಿ ನೀವು ಎಲ್ಲ ಕೆಲಸವನ್ನ ಮಾಡಿ ಸಾಕಷ್ಟು ಹೇಳಿದ್ದಾರೆ. ಈಗ ನಿಮಗಾಗಿ ಆ ಬೀಳ್ಕೊಡುಗೆ ಸಮಾರಂಭದ ಜ್ಞಾಪಕ ಇರಲಿ ಅಂತೇಳಿ ಮುಂದುವರೆದು ಒಂದು ಸಾಹಿತ್ಯ ಏನದು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕೂಡ ಆಯೋಜನೆ ಮಾಡಿದ್ದಾರೆ. ನೆನ್ನೆ ಕೂಡ ಜಲಗಾರ, ನಾನು ಹೇಳಿದೆ ನೆನ್ನೆ ಕೂಡ ಜಲಗಾರ ನಾಟಕ ಮಾಡಿದ್ರಲ್ಲಪ್ಪ, ಇವತ್ತು ಜಲಗಾರ ಹೇಗೆ ಅದು ಅಂತ ಹೇಳಿದ್ರೆ, ನೆನ್ನೆ 20 ನಿಮಿಷದ ಜಲಗಾರ, ಇವತ್ತು 1 ಗಂಟೆ ಜಲಗಾರ ಅಂತ ಹೇಳಿ ಹೇಳಿದ್ರು ನಮ್ಮ ಪ್ರಿನ್ಸಿಪಾಲ್ರು. ಅಂದ್ರೆ ಕುವೆಂಪು ಅವರ ಒಂದು ನಾಟಕ ಜಲಗಾರ ಅನ್ನೋದು, ಅದನ್ನ ನಿಮ್ ಮುಂದೆ ಅವರು ಪ್ರಸ್ತುತ ಪಡಿಸ್ತಾರೆ. ಇಷ್ಟನ್ನ ಹೇಳಿ ಮತ್ತೇನು ಹೆಚ್ಚಿನದಾಗಿ ಹೇಳದೆ ಹೊರಗಡೆ ಹೋಗ್ತೀವಿ. ವಿದ್ಯಾರ್ಥಿಗಳಿಗೆ ಇವತ್ತು ನೋಡಿದ್ರಿ, ಈಗ ಒಂದು 150 ಜನ ಗ್ರಾಂಟ್ ಸರ್ಟಿಫಿಕೇಟ್ ಅನ್ನು ತಗೊಂಡು ನಿಮ್ ಕೈಲಿ ಇಟ್ಕೊಂಡಿದ್ದೀರಿ. ನನ್ನ ಒಂದು ಆಗ್ರಹ ಇದೆ, ಅದು ಯಾರು ಇಲ್ಲಿ ಒಂದು 100 ಜನ ಇವತ್ತು ಸರ್ಟಿಫಿಕೇಟ್ ತಗೊಂಡಿದ್ದೀರಿ, ಕನಿಷ್ಠ ಅಷ್ಟೂ ಜನ ನೀವು ಅಚೀವ್ ಮಾಡಬೇಕು. ಏನನ್ನ ಅಚೀವ್ ಮಾಡಬೇಕು ಅಂದ್ರೆ, ಅಷ್ಟು ಜನ ಮೆಡಿಕಲ್ ಸೀಟ್ ತಗೋಬೇಕು ಅಥವಾ IIT ಸೀಟ್ ಅನ್ನ ತಗೋಬೇಕು. ಯಾಕೆ ಅಂತ ಹೇಳಿದ್ರೆ, ಈ ಸಾರಿ ವರ್ಷದ ಬಿಗಿನಿಂಗ್ ಅಲ್ಲೇ ಜಯರಾಮಪ್ಪನವರು, ನಿಮ್ಮ ಪ್ರಿನ್ಸಿಪಾಲ್ರು ರಘು, ನಮ್ಮೆಲ್ಲ ಲೆಕ್ಚರರ್ಸ್ ಕೂತ್ಕೊಂಡು ಒಂದು ಮೀಟಿಂಗ್ ಮಾಡಿದ್ವಿ. ಯಾಕೆ ಇನ್ನೊಂದಷ್ಟು ಜನಕ್ಕೆ ನಮ್ಮಲ್ಲಿ ಶಕ್ತಿ ಇದೆ ಇಂಜಿನಿಯರಿಂಗ್ ಮೆಡಿಕಲ್ ಸೀಟ್ಗಳನ್ನ ಅಚೀವ್ ಮಾಡೋದಕ್ಕೆ, ಯಾಕೆ ಅಲ್ಲಿಗೆ ನಿಂತು ಹೋಗ್ತಾ ಇದೆ ಅನ್ನೋ ಕಾರಣಕ್ಕೆ ಕೊನೆಗೊಂದು ರೂಪುರೇಷೆಗಳನ್ನ ಮಾಡಿ, ಏನ್ ಈ ವರ್ಷ ನಿಮ್ಗೆ ನಾನು ಕೂಡ ಒಂದ್ಸಾರಿ ಅಡ್ರೆಸ್ ಮಾಡಿದೆ, ಹೌದಾ? ನಿಮ್ ಜೊತೆ ಮಾತಾಡಿದೆ ಒಂದ್ಸಾರಿ. ನೀಟ್ ಆಸ್ಪಿರೆಂಟ್ಸ್ ಯಾರಿದ್ದೀರಿ ಅವ್ರನ್ನೆಲ್ಲ ಕರೆದು ಒಂದ್ಸಾರಿ, IIT ಆಸ್ಪಿರೆಂಟ್ಸ್ನೆಲ್ಲ ಕರೆದು ಒಂದ್ಸಾರಿ ಮಾತಾಡಿದ್ವಿ. ಏನಂತ ಹೇಳಿದ್ರೆ, ಫಸ್ಟ್ PU ಏನ್ ಸಿಲೆಬಸ್ ಇತ್ತು ಅದು ಮುಗಿಸಿದ್ರು, ಸೆಕೆಂಡ್ PU ಏನ್ ಸಿಲೆಬಸ್ ಇತ್ತು ಅದನ್ನ 2ನೇ ವರ್ಷ. ಈ ಸಾರಿ ಅದಕ್ಕೆ ಬದಲಾಗಿ ಇನ್ನೊಂದು ಸಾರಿ ಫಸ್ಟ್ PU ಸಿಲೆಬಸ್ ಅನ್ನು ಕೂಡ ರಿವೈಸ್ ಮಾಡಬೇಕು, ರೀಟೀಚ್ ಮಾಡಬೇಕು. ಅದ ಏನ್ ನಿಮ್ದು ಹಿಂದೆ ವರ್ಷ ಮಾಡಿದ ಟೀಚರ್ ಸರಿಯಾಗಿ ಮಾಡಿದ್ರು ಇಲ್ವೋ, ಅಥವಾ ಏನಾದ್ರು ಕೊರತೆಗಳಿದ್ರೆ ಅದನ್ನ ಸರಿ ಮಾಡಿಕೊಂಡು ನೀವು ಈ ವರ್ಷ ಕೂಡ 2 ವರ್ಷದನ್ನು ಕೂಡ ಪಾಠ ಮಾಡಬೇಕು 12-13 ತಿಂಗಳ ಸಮಯದಲ್ಲಿ ಅಂತೇಳಿ ಮಾಡಿರೋದ್ರಿಂದ ನಮಗೆ ನಿರೀಕ್ಷೆ ಇದೆ. ನಮ್ಮ ನಿರೀಕ್ಷೆ ಹುಸಿ ಮಾಡೋದು ಬಿಡೋದು ನಿಮ್ಮ ಕೆಲಸ. ನಿರೀಕ್ಷೆ ಇದೆ, ಅದಕ್ಕೆ ಕೆಲಸ ಮಾಡಿದ್ದಾರೆ, ಶ್ರಮಿಸಿದ್ದಾರೆ ನಿಮ್ಮ ಶಿಕ್ಷಕರು. ಹಾಗಾಗಿ ನನಗೆ ಭರವಸೆ ಇದೆ, ನಿಮ್ಮ ಫಲಿತಾಂಶ ಈ ಬಾರಿ ಇನ್ನೂ ಉತ್ತಮವಾಗಿರುತ್ತೆ. ಹುಡುಗರು ಅಷ್ಟೇ, ನೀವು ಅವರಿಗಿಂತ ಯಾವುದ್ರಲ್ಲೂ ಕಡಿಮೆ ಆಗಬಾರ್ದು. ಇಲ್ಲಿ ಇರೋ ಲೈನಲ್ಲಿ ಈಕ್ವಲ್ ಪರ್ಸೆಂಟೇಜ್ ಆಫ್ ಅಚೀವರ್ಸ್ ಇರಬೇಕು. ಆ ದಿಕ್ಕಿನಲ್ಲಿ ನೀವು ಕೆಲಸ ಮಾಡಿ. ಇನ್ನು 3 ತಿಂಗಳಾದ್ಮೇಲೆ ಸ್ಕೈ ಇಸ್ ದ ಲಿಮಿಟ್. ನೀನು ಏನಾದ್ರೂ ಮಾಡು, ಹೇಗಾದ್ರೂ ಮಾಡು, ನಿನಗೆ ಬುದ್ಧಿ ಬಂದಿರುತ್ತೆ, ನಿನಗೆ ಒಂದು ಜವಾಬ್ದಾರಿ ಇರುತ್ತೆ. ಖಂಡಿತ ಸ್ಕೈ ಇಸ್ ದ ಲಿಮಿಟ್.
ಸೊ ಒಳ್ಳೆ ದಾರಿನಲ್ಲಿ ನಡೀರಿ. ನಿಮ್ಮ ಬರೋ ಎಕ್ಸಾಮ್ಗೆ ಐ ವಿಶ್ ಯು ಆಲ್ ದ ಬೆಸ್ಟ್. ಎಲ್ಲ ಒಳ್ಳೇದು ನಿಮ್ಗಾಗ್ಲಿ ಅಂತ. ಬೆಸ್ಟ್ ಆಫ್ ಲಕ್ ಅಂತ ಒಂದಿದೆ ಪದ, ಅದೃಷ್ಟಗಳಲ್ಲಿ ಒಳ್ಳೇದಾಗ್ಲಿ ಅಂತ, ಹಂಗಲ್ಲ ಎಲ್ಲ ಒಳ್ಳೇದಾಗ್ಲಿ ಅಂತ. ಎಲ್ಲ ಒಳ್ಳೇದು ನಿಮ್ಗಾಗ್ಲಿ ಅಂತೇಳಿ ನಾನು ಹಾರೈಸಿ, ನಿಮ್ಮ ಯಶಸ್ಸನ್ನೇ ನಾವು ಯಾವಾಗ್ಲೂ ಕಾಣ್ತೇವೆ ಅನ್ನೋ ಮಾತನ್ನ ಹೇಳಿ, ನಮ್ಮ ಕರೆಯನ್ನು ಹೋಗೊಟ್ಟು ಬಂದಿರ್ತಕ್ಕಂಥ ಎಲ್ಲ ಅತಿಥಿಗಳಿಗೆ, ಇವರೆಲ್ಲ ಸಜ್ಜನರು, ಸಾಧಕರು, ದೊಡ್ಡ ದೊಡ್ಡ ಮಟ್ಟಕ್ಕೆ ಹಂತಕ್ಕೆ ಹೋಗುವಂತವ್ರು. ಬಳಿಗಾರ್ ತಮ್ಮನ ಬಗ್ಗೆ ಹೇಳಿದ್ರು, ಅವರು ಈ ರಾಜ್ಯದ ಮುಖ್ಯಮಂತ್ರಿಗಳ ಕಾರ್ಯದರ್ಶಿಗಳಾಗಿ ನಿವೃತ್ತರಾದ್ರು. ಇವರು ತಮ್ಮನ ಬಗ್ಗೆ ಮಾತಾಡ್ಬೇಕಾದ್ರೆ ಎಷ್ಟು ಹೆಮ್ಮೆಯಿಂದ ಮಾತಾಡಿದ್ರು ಅಂದ್ರೆ, ಅವ್ರು ಹೇಳಿದ್ರು, ನೀವು ಎಷ್ಟು ಜನ ಫಾಲೋ ಮಾಡೋದ್ರಿಂದ ಗೊತ್ತಿಲ್ಲ, ಬಲವಂತವಾಗಿ ಅಪ್ಲಿಕೇಶನ್ ಹಾಕಿದ್ರು IAS-ಗೆ. ನಮ್ಮಲ್ಲಿ ಅದು ಆಗ್ಬೇಕು. ನಮ್ಮಲ್ಲಿ ಏನಾಗ್ತಾ ಇದೆ, ಬಹಳಷ್ಟು ಜನ ಇಂಜಿನಿಯರ್ಸ್ ಆದ್ರು, ಪ್ಯಾಕೇಜ್ ಕ್ಯಾಂಪಸ್ ಸೆಲೆಕ್ಷನ್ ಆಗ್ಬಿಡುತ್ತೆ, ಪ್ಯಾಕೇಜ್ ಸ್ಯಾಲ್ರಿ ಬಂದ್ಬಿಡುತ್ತೆ. IAS ಬಗ್ಗೆ ಯಾರು ತಿಂಕೆ ಮಾಡ್ತಾ ಇಲ್ಲ. ಎಷ್ಟೋ ಜನ ಡಾಕ್ಟರ್ ಆಗಿರೋರು IAS ಆಗ್ತಿದ್ದಾರೆ, ಇಂಜಿನಿಯರ್ಸ್ ಆಗೋರು IAS ಆಗ್ತಿದ್ದಾರೆ. ಹಾಗಾಗಿ ಈ ಒಳ್ಳೆ ರಾಜಕಾರಣಿಗಳ ಜೊತೆ ಒಳ್ಳೆ ಆಡಳಿತಾಧಿಕಾರಿಗಳು ಕೂಡ ಬೇಕಾಗುತ್ತೆ. ಈ ಹಳ್ಳಿ ಭಾಗದಿಂದ ಬಂದಿರೋರು ಅದಿರ್ಬೇಕಾಗುತ್ತೆ. ಇವತ್ತು ಫ್ರೀಶಿಪ್ನವರೆಲ್ಲ ನಾನು ನೋಡಿದೀನಿ, ಗಮನಿಸಿದೀನಿ, ಹೇಳಬಾರ್ದು ಆದ್ರೂ ಹೇಳ್ತೀನಿ. ಇಲ್ಲಿ ಫ್ರೀಶಿಪ್ ಅಂತ ಫೀಸ್ ಕಟ್ಟಿ ಹೋದವರು ಇದ್ದಾರೆ. ಅವ್ರು ಫೀಸ್ ಕಟ್ತಾರೆ, 1.5 ಲಕ್ಷ 2 ಲಕ್ಷ ಫೀಸ್ ಕಟ್ತಾರೆ ಕಾಲೇಜ್ಗೆ 2 ವರ್ಷಕ್ಕೆ. ಆದ್ರೆ ಇದನ್ನ ತಗೊಂಡವರು ಅಪ್ಪಿ ತಪ್ಪಿ ಪಕ್ಕದ ಮನೆಯವ್ರಿಗೂ ಹೇಳಲ್ಲ, ನನ್ನ ಮಗನ್ಗೆ ಪ್ರೆಸಿಡೆನ್ಸಿ ಸಂಸ್ಥೆನಲ್ಲಿ ಇಂಥ ಒಂದು ಸೌಲಭ್ಯ ಕೊಟ್ಟರು ಅಂತ ಒಂದು ಮಾತು ಕೂಡ ಬಹಳಷ್ಟು ಸಂದರ್ಭದಲ್ಲಿ ಬಂದಿಲ್ಲ. ಯಾರೋ ಕೆಲವರು ಹೇಳ್ಬೋದು, ಬೇಕಾಗುತ್ತೆ. ಬೆಳಗ್ಗೆ ಸ್ವಾಮೀಜಿಗಳು ಅದನ್ನೇ ಹೇಳಿದ್ರು, ಎಲ್ಲ ಒಂದ್ ಕಡೆ ಒಳ್ಳೆ ಕೆಲಸಗಳನ್ನ ಶ್ಲಾಘಿಸ್ಬೇಕಾಗತ್ತೆ, ಹೆಮ್ಮೆಯಿಂದ ಹೇಳ್ಕೋಬೇಕಾಗತ್ತೆ. ಎಷ್ಟೋ ಜನ ನನ್ನ ಹತ್ರನೇ ಬಂದಿರ್ತಾರೆ, 2ನೇ ವಿದ್ಯಾರ್ಥಿಗೆ ಫ್ರೀ ಶಿಪ್ ಬೇಕು ಅಂತ. ಹಿಂದಿನ ವಿದ್ಯಾರ್ಥಿ ಫ್ರೀ ಶಿಪ್ ತಗೊಂಡ್ರು ಅಂತ ಹೇಳೋದೇ ಇಲ್ಲ. ಕೊನೆಗೆ ಎದ್ದೋಗ್ಬೇಕಾದ್ರೆ ಅವ್ರನ್ನೆಲ್ಲ ಅವ್ರ ಜೊತೆಗೆ ಬಂದಿದ್ದವ್ರನ್ನೆಲ್ಲ ಆಚೆ ಕಳಿಸಿ ಆಮೇಲೆ, ಸರ್ ನನ್ನ ಮಗಳು ಕೂಡ ಫ್ರೀ ಶಿಪ್ ಅಲ್ಲೇ ಓದಿದ್ದು ಅಂತ ಹೇಳ್ತಾರೆ. ಹಾಗಾಗ್ಬಾರ್ದು. ಒಂದು ಹೆಮ್ಮೆ ಇರ್ಲಿ, ಒಳ್ಳೆ ಕೆಲಸಕ್ಕೆ ಒಂದು ಹೆಮ್ಮೆ ಇರ್ಲಿ. ಇಲ್ಲ ನಿಮ್ಗೇನಾದ್ರೂ ಅದ್ರ ಅಗತ್ಯ ಇಲ್ಲ ಅಂದ್ರೆ ಖಂಡಿತ ಅದನ್ನ ಕೊಟ್ಬಿಡಿ, ಇನ್ನೊಬ್ರಿಗೆ ಯಾಕಂದ್ರೆ ಬೇರೆಯವ್ರಿಗೆ ಕೊಡ. ನಾನು ಶ್ರೀಮಂತ ಇದ್ ನಂಗೆ ಬೇಡ ಅದು ಅನ್ನೋದಾದ್ರೆ ಇನ್ನು ನೆಕ್ಸ್ಟ್ ಯಾರು ಇರ್ತಾರೆ ಅವ್ರಿಗೆ ಕೊಡುವಂಥದ್ದಾಗತ್ತೆ. ಆ ಕಾರಣಕ್ಕಾಗಿ ಒಂದು ಒಳ್ಳೆ ಕೆಲಸ ಮಾಡಿದಾಗ, ಯಾಕೆಂದ್ರೆ ನಾಳೆ ನಿಮ್ಮ ಮಕ್ಕಳನ್ನ ಬೆನ್ ತಟ್ಟಬೇಕು. ನಾಳೆ ನನಗೇನಾದ್ರು ಸೋಲಾದ್ರೆ ನಿಮ್ಮ ಮಕ್ಕಳು ಸೋಲಾಗತ್ತೆ ಅದು. ಆ ಕಾರಣಕ್ಕಾಗಿ ಯಾವುದೇ ರೀತಿಯಲ್ಲಿ ಹೇಳ್ತಾ ಇರೋದು, ಒಳ್ಳೆಯ ಕೆಲಸ ಮಾಡಿದವ್ರನ್ನ ಬೆನ್ ತಟ್ಟ ಒಂದು ಕೆಲಸ ಪೋಷಕರಾಗಿ ನಿಮ್ ಜವಾಬ್ದಾರಿ ಮೇಲಿದೆ. ನಾವೆಲ್ಲ ನಿಸ್ವಾರ್ಥವಾಗಿ ನಿಮ್ ಮಕ್ಕಳು ಬೆನ್ ತಟ್ತಾ ಇದೀವಿ. ನನಗೆ ಚೆನ್ನಾಗಿ ಗೊತ್ತಿದೆ, ಪ್ಯಾಕೇಜ್ ಸ್ಯಾಲರಿದಲ್ಲಿ ನಮ್ಗೆ ಯಾವ ಭಾಗನೂ ಇಲ್ಲ. ಫೀಸ್ ಕಟ್ಟಿದೀವಲ್ಲ ಸರ್, ಫೀಸ್ ಕಟ್ಟಿದ್ದೀರಾ, ಅದ್ರಲ್ಲಿ ನನ್ನ ಪಾಲು ಏನು ಇಲ್ಲ. ಎಲ್ಲಾ ಪಾಲು ಇಲ್ಲಿ ವ್ಯವಸ್ಥೆ, ಇಲ್ಲಿರ್ತಕ್ಕಂಥ ಶಿಕ್ಷಕರಿಗೆ ಕೊಡ್ತಕ್ಕಂಥ ಕೈ ತುಂಬಾ ಸಂಬಳ, ಅವ್ರ ಶ್ರಮಕ್ಕೆ ಕೊಡ್ತಕ್ಕಂಥ. ಬಟ್ ಬಹುಪಾಲು ಜನ ಏನ್ ಅಂದ್ಕೊಂಡ್ಬಿಟ್ಟಿದ್ದಾರೆ ಅಂದ್ರೆ, ನಾವು ಕೊಡೋ ದುಡ್ಡೆಲ್ಲ ಚೇರ್ಮನ್ ಜೇಬ್ 2 ಕಡೆ ಹೋಗುತ್ತೆ, ಮೇಲ್ಗಡೆ ಜೇಬ್ ಹೋಗುತ್ತೆ. ಹಾಗಲ್ಲ, ತಪ್ಪು ತಿಳ್ಕೊಂಡಿದ್ದೀರಿ. ಅದು ಹಾಗಾಗಲ್ಲ ವ್ಯವಸ್ಥೆ, ಆಯ್ತಲ್ಲ. ಅದೆಲ್ಲ ವಿವೇಚನೆ ಇರ್ಲಿ. ಸ್ವಲ್ಪ ನಿಮಗೆ ಬೇಜಾರಾದ್ರೂ ಕೂಡ ಈ ಮಾತುಗಳನ್ನ ಹೇಳಲೇಬೇಕಾಗುತ್ತೆ. ಹೇಳಿದ್ದೇನೆ, ಯಾಕೆಂದ್ರೆ ಸತ್ಯ ಯಾವಾಗ್ಲೂ ಕೂಡ ಕಟುವಾಗಿರುತ್ತೆ, ಅದಾಗಬಾರ್ದು. ಇದರ ಜೊತೆಗೆ ನನಗೆಲ್ಲ ಹಲವಾರು ಜನ ಪದವೀಧರರು 5 ಜಿಲ್ಲೆ 32 ತಾಲೂಕಿನಲ್ಲಿ ಓಟ್ ಹಾಕಿ ನನ್ನನ್ನ ಗೆಲ್ಸಿ ವಿಧಾನಸೌಧ, ಎಲ್ಲೋ ಹಳ್ಳಿ, ಹೊಸಹಳ್ಳಿ ಗ್ರಾಮ, ಹಿರಣ್ಮೇಶ್ ಮನೆ ಓದ್ಕೊಂಡಿದ್ದು, ನನ್ನನ್ನು ಕರ್ಕೊಂಡೋಗಿ ವಿಧಾನಸೌಧ, ನಮ್ಮ ಈ ಒಬ್ರು ಹಿರಿಯರು ಇದ್ದಾರೆ ವಿಧಾನಸೌಧದಲ್ಲಿ, ಹೇಳ್ತಾ ಇರ್ತಾರೆ ಯಾವಾಗ್ಲೂ, ಈ ವಿಧಾನಸೌಧದ ಸುತ್ತ ರಾತ್ರಿ ಹೊತ್ತು ಯಾರು ಬರ್ಬೇಡ್ರಿ, ಹಲವಾರು ಪ್ರೇತಾತ್ಮಗಳು ಸುತ್ತಾ ಇರ್ತವೆ ಅಂತ ಹೇಳ್ತಾರೆ. H. ವಿಶ್ವನಾಥ್ ಅಂತ ಹೇಳ್ಬಿಟ್ಟು ಒಬ್ಬ ಸಾಹಿತಿಗಳು, ಅವರು ಕೂಡ ಅವ್ರು ಹೇಳ್ತಾ ಇರ್ತಾರೆ, ಏನ್ ಸರ್ ಹಂಗಂದ್ರೆ ಪ್ರೇತಾತ್ಮಗಳು? ಒಂದ್ಸಾರಿ ಸದನದಲ್ಲಿ ಮಾತು ಹೇಳಿದ್ರು, ಏನ್ ಪ್ರೇತಾತ್ಮಗಳು ಅಂದ್ರೆ, ಈ ನಮ್ಮ ಜನಸಂಖ್ಯೆ 8 ಕೋಟಿ 7.5 ಕೋಟಿ 8 ಕೋಟಿ ಜನಸಂಖ್ಯೆ ಇದೆಯಲ್ಲ, ಇದರಲ್ಲಿ ಎಲ್ಲರೂ ಕನ್ಸು ಕಾಣೋರೆ, ಒಂದಲ್ಲ ಒಂದಿನ ನಾನು ವಿಧಾನಸೌಧದೊಳಗೆ ಪ್ರವೇಶ ಮಾಡ್ತೀನಿ ಅಂತ. ಅದ್ರಲ್ಲಿ ಒಂದಷ್ಟು ಜನ ನಾನು ವಿಧಾನಸೌಧಕ್ಕೆ ಹೋಗಿ ಆಗ್ಲೇಬೇಕು ಅಂತ ಹೇಳಿ ಪ್ರಾಣ ಬಿಟ್ಟವರು ಇದ್ದಾರೆ. ಅವರೆಲ್ಲ ವಿಧಾನಸೌಧದ ಸುತ್ತ ಪ್ರೇತಾತ್ಮಗಳಾಗಿ ಸುತ್ತಾ ಇರ್ತಾರೆ. ಹಾಗಾಗಿ ರಾತ್ರಿ ಹೊತ್ತು ಈ ಕಡೆಗೆ ಬರ್ಬೇಡ್ರಿ ಅಂತ ಹೇಳಿ ಸುಮ್ಮನೆ ಒಂದು ತಮಾಷೆಗೆ ಹೇಳಿದ ಮಾತು ನಾನು ಹೇಳ್ತೀನಿ. ಅಂಥದ್ರಲ್ಲಿ ಗೊತ್ತಿಲ್ಲ ನನ್ನ ತಂದೆ ತಾಯಿ ಮಾಡಿದ ಪುಣ್ಯನೋ, ನನ್ನ ಗುರುಗಳ ಆಶೀರ್ವಾದನೋ, ಅಥವಾ ಈ ಜನರ ಪ್ರೀತಿನೋ, ಒಟ್ಟಿನಲ್ಲಿ ನನ್ನನ್ನು ಕೂಡ ವಿಧಾನಸೌಧಕ್ಕೆ ಕಳಿಸಿದ್ದಾಗಿದೆ. ಅದನ್ನ ಋಣ ತೀರಿಸ್ಬೇಕು ಅನ್ನೋ ಕಾರಣಕ್ಕಾಗಿ ನಾನು MLC ಆಗಿ ಕೇವಲ 4 ವರ್ಷದಲ್ಲಿ ಈ ಊರಿಗೆ 5 ಸರ್ಕಾರಿ ಶಾಲೆಗಳನ್ನ ಕೊಡುಗೆಯಾಗಿ ಕೊಟ್ಟಿದ್ದೇನೆ, ಹೊಸದಾಗಿ ಕಟ್ಟಿದ್ದೇನೆ. ಇಲ್ಲಿ ಶ್ರೀಮಂತರ ಮಕ್ಕಳು ಯಾರಿಗೆ ಶಕ್ತಿ ಇದೆ ಅವರು ಇಲ್ಲಿ ಬರ್ತಾರೆ. ನಾನು ಒಂದು ಕನ್ಸು ಕಂಡೆ, ನಾವು ರಾಜಕೀಯ ಪ್ರವೇಶ ಮಾಡಿದ್ದೆ ಆ ಕಾರಣಕ್ಕಾಗಿ. ಶಿಕ್ಷಣ ವ್ಯವಸ್ಥೆಯಲ್ಲಿ ಏನಾದ್ರು ಬದಲಾವಣೆ ತರಬಹುದಾ ನಾನು ಅಂತ ಹೇಳಿ ರಿಸ್ಕ್ ತಗೊಂಡೆ. ಖಂಡಿತ ಎಲ್ಲಾ ಕಡೆ ಆಗ್ಲಿಲ್ಲ ಅಂದ್ರೂ ಕೂಡ ಶಿರಾ ತಾಲೂಕಿನಲ್ಲಿ ಹೃದಯ ಭಾಗದಲ್ಲಿ ಇರ್ತಕ್ಕಂಥ ಸರ್ಕಾರಿ ಶಾಲೆ ಒಂದು 5 ಕೋಟಿ ರೂಪಾಯಿ ವೆಚ್ಚದಲ್ಲಿ ನನ್ನ ಅನುದಾನ ಮತ್ತೆ ನನ್ನ ಸ್ವಂತದ್ದನ್ನು ಕೂಡ ಒಂದಷ್ಟು ಸೇರಿಸಿ
ಒಂದು 5 ಕೋಟಿ ರೂಪಾಯಿನಲ್ಲಿ ಪ್ರೆಸಿಡೆನ್ಸಿ ಅಷ್ಟೇ ಚೆನ್ನಾಗಿರ್ತಕ್ಕಂಥ ಒಂದು ಕಟ್ಟಡ, ಅದನ್ನ ಉಪಯೋಗಿಸ್ಕೊಳ್ಳೋದು ಬಿಡೋದು ವ್ಯವಸ್ಥೆಗೆ ಬಿಟ್ಟಿದ್ದು. ಆ ಪ್ರಯತ್ನ ಕೂಡ ಮಾಡಿದ್ದೇನೆ ನಾನು. ಅದರ ಜೊತೆಗೆ ಬರಗೂರಿನಲ್ಲಿ ನಾನು ಓದಿದ ಶಾಲೆ ಹಿಂದಿನ ವರ್ಷ ಪ್ರತಿ ನನ್ನ ಹುಟ್ಟುಹಬ್ಬಕ್ಕೆ ಒಂದು ಸರ್ಕಾರಿ ಶಾಲೆಯನ್ನ ಸುಮ್ಮನೆ ನಾಮಕರಿಸ್ತಾರೆ. ರಾಜಕಾರಣಿಗಳು ಏನ್ ಮಾಡ್ತಾರೆ, 10 ರೂಪಾಯಿ ಖರ್ಚು ಮಾಡಿ ಲಕ್ಷ ರೂಪಾಯಿ ಪ್ರಚಾರ ತಗೋತಾರೆ. ಇವ್ರು ಅದೇ ಹೇಳ್ತಾ ಇದ್ರು, ನಮ್ಮ ನೀಲಕಂಠೇಗೌಡರು, ನಮ್ಮ ಮನು ಬಳೆಗೆ ಅವ್ರು ಹೇಳ್ತಾ ಇದ್ರು, ಅಲ್ಲ ನೀವು ಒಂದ್ ಕೆಲಸ ಮಾಡ್ಬೇಕು ಸರ್, ಇದು ಇಷ್ಟೆಲ್ಲ ಮಾಡಿದಿರಲ್ಲ, ಸ್ವಲ್ಪ ನೀವು ಪಬ್ಲಿಸಿಟಿ ತಗೋಬೇಕು ಸರ್ ರಾಜ್ಯ ಮಟ್ಟದಲ್ಲಿ. ನಾನು ಯಾವತ್ತೂ ಪಬ್ಲಿಸಿಟಿಗಾಗಿ ಕೆಲಸ ಮಾಡ್ಲಿಲ್ಲ. ಕಾಯಕವೇ ಕೈಲಾಸ. ಸೊ ನನ್ನ ಕೆಲಸ ನಾನು ಮಾಡಬೇಕು, ಫಲ ಪ್ರತಿಭೆಗಳನ್ನ ಭಗವಂತನಿಗೆ ಬಿಡಬೇಕು. ಆ ಕೆಲಸ ಮಾಡ್ಕೊಂಡು ಬಂದಿದ್ದೇನೆ. ಬರಗೂರಿನಲ್ಲಿ ಒಂದು ಶಾಲೆ ಆಯ್ತು. ಈ ಸಾರಿ ಯಾವ ಗೋಪಿಕುಂಟೆ ಈರಣ್ಣ ಮೇಷ್ಟ್ರ ಹೆಸರಲ್ಲಿ ಈ ಸಂಸ್ಥೆ ಇದೆ, ಅವರ ಊರಿನಲ್ಲಿ, ನಾನು ಬೆಳೆದಂತ ಊರಿನಲ್ಲಿ ಒಂದು ಸರ್ಕಾರಿ ಶಾಲೆ ಕಟ್ಟಿಸಿದ್ದೇನೆ. ಫೆಬ್ರವರಿ 3ನೇ ತಾರೀಕು ಉದ್ಘಾಟನೆ ಆಗತ್ತೆ. ಒಂದು ಚಪ್ಪಾಳೆ ಬರ್ಬೋದಲ್ಲ, ಉದ್ಘಾಟನೆ ಆಗುತ್ತೆ. ನಿಮ್ಮಲ್ಲೂ ಕೂಡ ಎಕ್ಸಾಮ್ ಇರೋದ್ರಿಂದ ನಿಮ್ಗೆ ಡಿಸ್ಟರ್ಬ್ ಮಾಡಕ್ ಹೋಗಲ್ಲ. ಮೋಸ್ಟ್ಲಿ ಫಸ್ಟ್ PUC ಅಟೆಂಡ್ ಮಾಡಬಹುದಾ ಗೊತ್ತಿಲ್ಲ. ಸಾಧ್ಯ ಆದ್ರೆ ಅದು ಇದೆಲ್ಲ ನೋಡಿದಾಗ ಖಂಡಿತ ನಾಳೆ ಇದರಿಂದ ಖಂಡಿತ ನಿಮ್ ಕಡೆಯಿಂದ ನನಗೆ ಏನೂ ಬೇಕಾಗಿಲ್ಲ, ಯಾವುದೂ ವಾಪಸ್ ಬೇಡ. ಆದ್ರೆ ನಾನು ಹೇಳ್ದಂಗೆ ಫಸ್ಟ್ ಪ್ರಯಾರಿಟಿ ದೇಶ, 2ನೇ ಪ್ರಯಾರಿಟಿ ನಿಮ್ಮ ಕುಟುಂಬ, ನಿಮ್ಮ ಅಪ್ಪ ಅಮ್ಮ, ನಿಮ್ಮ ಅಣ್ಣ ತಮ್ಮ, ಅಥವಾ ನಿಮ್ಮ ಮನೆ ಸುತ್ತಮುತ್ತ ಯಾರು ನಿಮ್ಮನ್ನು ನಂಬ್ಕೊಂಡಿದ್ದಾರೆ ಅವರು ಕೊನೆಯದಾಗಿ ನಿನ್ನನ್ನು ಇಟ್ಕೊಂಡು ಬೆಳಿಬೇಕು ಅನ್ನೋ ಮಾತನ್ನ ಹೇಳಿ, ಸೊ ಮತ್ತೊಮ್ಮೆ ನಿಮ್ಗೆಲ್ಲ ಶುಭಾಶಯಗಳನ್ನ ಕೋರಿ ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ.